ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ ಹತ್ರಕ್ಕೆ. ಇವರೇ ನಮ್ಮ ರೆಗ್ಯುಲರ್ ಮಹಾರಾಣಿ ಅಥವಾ ಮೆಜೆಸ್ಟಿಕ್ ಟು ಮಹಾರಾಣಿ ಬಸ್ ಡ್ರೈವರ್ ಅಂತ. ಸೊ ಇವಾಗ ಕಟ್ಬಿಟ್ಟು ಬಂದ್ವಿ, ಕಟ್ಬಿಟ್ಟು ಬಂದು ಕೂತಿದ್ದೀವಿ ಬಂದರು. ಗೈಸ್ ಅಲ್ಲಿವರೆಗೆ ಹೋಗ್ಬೇಕಂತ ಹೇಳ್ತೀನಿ. ಸೊ ಗೈಸ್ ನಮ್ಗೆ ಇವಾಗ 2 ಗಂಟೆವರೆಗೂ ಅಷ್ಟೇ ಬ್ರೇಕ್ ಇರೋದು. ಸೊ ಗೈಸ್ ಇವಾಗ ಮನೆಗೆ ಹೋಗೋಕ್ಕೆ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಬೇಗ ಮನೆಗೆ ಹೋಗಿ ಓದ್ಕೊಳ್ಳೋದು ಬಿಟ್ಟು ಇನ್ನೆಷ್ಟು ದಿವಸ. ಸೊ ಗೈಸ್ ಮನೆಗೆ ಬಂದೆ ಇವಾಗ. ನಮ್ಮ ಅಕ್ಕ ನೋಡಿ ಏನು ಮಾಡ್ತಾಳೆ ಅಂತ ನೋಡ್ರಿ, ಬರೀ ಫೋನಲ್ಲೇ ಕುಯ್ತಾರೆ. ಅಪ್ಪ ನಂಗೆ ಸಿಕ್ಕಿರೋರೆಲ್ಲ ಇದ್ದವ್ರೆ. ಅಪ್ಪ ತಲೆ ಕೆಟ್ಟೋಗ್ಬಿಟ್ಟೈತೆ. ಇವ್ರ ಜೊತೆ ಹೆಂಗೆ ಭಾಳ ಆಗ್ಬಿಟ್ಟೈತೆ ನನಗಂತೂ. ಅಲ್ಲೇ ನಿಂದಿ ಹುಡುಗಿರು ನೋಡಕ್ ಹೋಗಿದ್ಯಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 9:30 ಆಗೋಗ್ಬಿಟ್ಟಿದೆ. ಆಲ್ರೆಡಿ ಟೈಮ್ ಹೋಗಿಬಿಟ್ಟಿದೆ. 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿರಬೇಕು. ಅಲ್ಲಿನೂ ಇವಾಗ ಮನೆ ಬಿಡ್ತಾ ಇದ್ದೀನಿ. ಅವಾಗಲೇ ನನ್ನ ಫ್ರೆಂಡ್ಸ್ ಎಲ್ಲ ಮೆಜೆಸ್ಟಿಕಲ್ಲಿ ಅವರಂತೆ. ಸೊ ಅದು ಸ್ವಲ್ಪ ಸ್ಲಿಪ್ಪರ್ ಸೌಂಡ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾನು ಇವತ್ತೇನಪ್ಪ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನನ್ನ ಕಾಲೇಜ್ ಡೇ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಗೈಸ್ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟಾಪ್ಗೆ. ಮಾಸ್ಕ್ ತಗೊಳಕ್ಕೆ ಬಂದೆ. ಅಂಕಲ್ ಮಾಸ್ಕು. ಸೊ ಈಗ ಬಸ್ ಸ್ಟಾಪ್ ಹತ್ರ ಬಂದೆ. ಇದು ಯಾವ ಬಸ್ ಸ್ಟಾಪ್ ಅಂತ ಗೆಸ್ ಮಾಡಿಬಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಸೊ ಗೈಸ್ ಬಸ್ ಫುಲ್ಲು ರಶ್ ಐತೆ. ಸೊ ನಾನು ಬಸ್ ಹತ್ರ ಆದಮೇಲೆ ಇಳಿದ್ಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಇವಾಗ ಮೆಜೆಸ್ಟಿಕಲ್ಲಿ ಇಳಿದೆ. ನನಗೆ ಅವಳು ಯಾವ ಬಸ್ಸಲ್ಲಿ ಇದ್ದಾಳೆ ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಅವಳು ಡೋರ್ ಹತ್ರನೇ ಇದ್ದೀನಿಪ್ಪ ಅಂತ ಅಂದ್ಲು. ಸೊ ನಾನು ಬಂದೆ, ಹತ್ಕೊಂಡೆ. ಹಂಗೆ ಅವಳು ಕಂಡಕ್ಟರ್ ಅಂಕಲ್ ಹತ್ರ ಮಾತಾಡ್ತಾ ಇದ್ಲು. ಹಿಂದೆ ಬಂದರೆ ಕುತ್ಕೊಳ್ಳೋಣ ಅಂತ, ಬಟ್ ಅಲ್ಲಿ ಯಾರೋ ಬರ್ತೀನಿ ಅಂತಂದರು. ಸೊ ನಾವು 2 ಸೀಟ್ ಮುಂದೆನೇ ಖಾಲಿ ಇತ್ತು. ಸೊ ನಾವಿಬ್ಬರು ಅಲ್ಲೇ ಹೋಗಿ ಕುತ್ಕೊಂಡ್ವಿ. ಇವರೇ ನಮ್ಮ ರೆಗ್ಯುಲರ್ ಮಹಾರಾಣಿ ಅಥವಾ ಮೆಜೆಸ್ಟಿಕ್ ಟು ಮಹಾರಾಣಿ ಬಸ್ ಡ್ರೈವರ್ ಅಂತ. ಇವರು ಕಂಡಕ್ಟ್ರು, ಇವರು ಡ್ರೈವರು. ನೀನೇ ಕಂಡಕ್ಟರ್ ಆಗ್ಬಿಡು ಸಾನಾತೆಗೆ. ಅಲ್ಲಿ ಮುಂದೆಗಡೆ ಇರೋರು ಡ್ರೈವರ್ ಆಗ್ತಾರೆ, ನೀನೇ ಕಂಡಕ್ಟರ್ ಆಗ್ಬಿಡು. ಏನಂತೀರಾ? ಹಾಂ ನಮ್ಮ ಹುಡುಗಿ ರೆಡಿ. ನೀವು ನೀನೇ ಓಡಿಸ್ಬಿಡು ಅತ್ತೆಗೆ ಹೋಗಿ ಕೂತ್ಕೊಂಡು. ಏನದು ಅಂಕಲ್ಗಳು ಇರೋದಿಲ್ಲ, ಹೆಂಗಾಗಿರ್ತಾರೆ ಅಂದರೆ ಏನಕ್ಕೆ ಅಂತ. ಸೊ ಬಸ್ ಇಳಿದ್ವಿ. ಬಸ್ ಇಳಿದು ಕ್ಯಾಂಟೀನ್ ಹತ್ರ ಬಂದ್ವಿ ಕಾಫಿ ಕುಡಿಯೋಣ ಅಂತ. ನಾವು ಕಾಫಿ ಕುಡಿತಾ ಇರೋದು ನೋಡಿಬಿಟ್ಟು ಅವ ಅಂಕಲ್ ಬಂದರು. ಮಾತಾಡ್ಸೋಣ ಅಂತ. ಯಾಕೆ ಕ್ಯಾಶುವಲಾಗಿ ನಾವು ಕ್ಯಾಂಟೀನ್ ಹೋದಾಗೆಲ್ಲ ಪಾಪ ಮಾತಾಡ್ಸ್ತಾನೆ ಇರ್ತಾರೆ. ಸೊ ಗೈಸ್ ಇವಾಗ ಕಾಲೇಜ್ ಹತ್ರ ಬಂದೆ. ಸೊ ಇವಾಗ ಕ್ಲಾಸ್ ಹತ್ರ ಹೋಗ್ತಾ ಇದ್ದೀನಿ. ಸಾನ ಅಲ್ಲೇ ಕ್ಯಾಂಟೀನಲ್ಲಿ ಅವಳೇನೋ ಚಾಲೆಂಜ್ ಜನ್ರೇಟ್ ಮಾಡಿಸ್ಬೇಕಂತೆ. ಅದಕ್ಕೆ ನೋಡಿ ಇದೆ ನಮ್ಮ ಕ್ಯಾಂಪಸ್. ಅಲ್ಲಿ ಗ್ರೀನ್ ಕಲರ್ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಕಾಲೇಜ್ ಗೇಟ್. ಆ್ಯಕ್ಚುಲಿ ನಮ್ಮ ಕಾಲೇಜ್ ಒಳಗಡೆ ID ಕಾರ್ಡ್ ಇಲ್ಲ ಅಂದ್ರೇ ಎಂಟ್ರಿ ಇಲ್ಲ. ನಾನಿವತ್ತು ಸಾನನ್ನ ID ಕಾರ್ಡ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಇದರಲ್ಲ ಅವಣ್ಣನೇ ಕೇಳ್ತಾರೆ. ಈಗ ಮಾನ್ಯನ್ ತೋರಿಸ್ತೀನಿ ನೋಡಿ. ಇಂಟ್ರೆಸ್ಟಾಗಿ ಬರೀತಾಳೆ ಪಾಪ, ನಮ್ಮನ್ನೆಲ್ಲನೂ ಬಿಟ್ಟು. ಅವಳು ಕ್ಯಾಂಟೀನಲ್ಲ ಅವಳೆ ನೋಡಿ. ಇವಳು ಮಾತ್ರ ಕಟ್ಬಿಟ್ಟು ಬಂದ್ಬಿಟ್ಟವಳೆ. ಬೇಗ ಬರಬೇಕು. ಯಾಕೆ ಚಿನ್ನ ಬರ್ತಾ ಇಲ್ಲ? ಬೆಳಗ್ಗೆ ಹೊತ್ತು ಬೇಗ ಬಂದರೆ ನಂತರ ಸ್ಟೂಡೆಂಟು, ನೀನು ಒಳ್ಳೆ ಹುಡುಗಿ, ಬೇಗ ಬಂದರೆ ನೋಡಿ ಈ ಥರ ಎಕ್ಸಾಮ್ ಇವಳು ಬರೋದೇ ಲೇಟು. ಸೊ ಇವಾಗ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ ಕಟ್ಬಿಟ್ಟು ಮತ್ತೆ ಕ್ಲಾಸ್ಗೆ ಹೋಗೋದೇನೆ.
ಒಂದೇ ಸಂಧ್ಯೆಯಲ್ಲೆಲ್ಲ ಕರ್ಕೊಂಬರ್ತಾಳೆ ನಮ್ಮ ಹುಡುಗಿ. ಇವಾಗ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ ಕಟ್ಬಿಟ್ಟು ನೋಡಿ ಗೈಸ್, ಇವಾಗ ಬ್ಯಾಂಕ್ ಹತ್ರ ಬಂದ್ವಿ. ಜನ ಇದ್ದಾರೋ ಏನು, ಅಯ್ಯೋ ಅಲ್ಲಿ ಅವಾಗಲೇ ಕ್ಯೂ ನಿಂತ್ಕೊಂಡ್ಬಿಟ್ಟವ್ರಪ್ಪ. ಒಬ್ಬಳನ್ನೇ ಬಿಟ್ಬಿಟ್ಟು ಮಾರಾಣಿ ಥರ ಕೊಟ್ಟವಳು. ಸೊ ಇವಾಗ ಕಟ್ಬಿಟ್ಟು ಬಂದ್ವಿ. ಕಟ್ಬಿಟ್ಟು ಬಂದು ಕೂತಿದ್ದೀವಿ. ಬಂದರು. ಹ್ಞೂ ಅಂಕಲ್. ಎಷ್ಟು ಅಂಕಲ್ ಪೆನ್ನು? ಪೆನ್ ಬೇಕಿತ್ತು, ಸೊ ಪೆನ್ ತಗೊಳ್ಳೋಣ ಅಂತ ಬಂದ್ವಿ. ಚೆನ್ನಾಗಿ ಬರೆಯುತ್ತಾ ಅಂಕಲ್? ಸೊ ಗೈಸ್, ಇವಾಗ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಬಿಸಿಲಲ್ಲೂ ವ್ಲಾಗ್ ಮಾಡಬೇಕಾ ನೀನು? ನೋಡಿ ಹೆಂಗೆ ಹೇಳ್ತಾಳೆ. ಏನು ಮಾಡೋರು ರೀಲ್ಸ್ ಇವಳು ಅಕೌಂಟ್ ಹೋಗಿ ಸರ್ಚ್ ಮಾಡಿ ಎಷ್ಟು, ಇವಳಿಗೆ 3K ಫಾಲೋವರ್ಸು. ಯಪ್ಪ, ಹಾಂ 3.5K ಫಾಲೋವರ್ಸ್ ಇವಳಿಗೆ ಇದ್ದಾಳೆ. ಮಾನ್ಯ ವ್ಲಾಗಲ್ಲೆಲ್ಲ ಚೆನ್ನಾಗೇ ಮಾಡಿದ್ದಾಳೆ. ನೋಡಿ ನನ್ನ ವ್ಲಾಗಲ್ಲಿ ಹೆಂಗೆ ಹೇಳಿದ್ದಾಳೆ ಅಂತ. ನಿಮಗೆ ಅನಿಸಿಲ್ವಾ ಇದು ಓವರ್ ಆಯಿತು ಅಂತ? ಜೆರಾಕ್ಸ್ ಮಾಡ್ಸೋಣ ಅಂತ ಮೇಲೆ ಬಂದ್ವಿ ಜೆರಾಕ್ಸ್ ಅಂಗಡಿಗೆ. ನಾನೇ ಮಾಡ್ತೀನಿ ಇರ್ರಿ ಅಂಕಲ್. ಇಲ್ಲ ಬಿಡು, ಹಿಂಗೇನದು. ಮಾಡಿಬಿಟ್ಟೆ. ಕೊಡ್ರಿ, ಇನ್ನೊಂದ್ಸಲಿ ಕೊಡ್ರಿ, ಇನ್ನೊಂದ್ಸಲಿ ಕೊಡ್ರಿ. ನನ್ಗಲ್ಲ, ಅವಳಿಗೆ. ಒಂದು ಶೀಟ್ ಕೊಡೋಕ್ಕೆ ಇವಯ್ಯ ಎಷ್ಟು ಕಂಜೂಸ್ ಮಾಡ್ತಾನೆ. ಹ್ಞೂ ಕೊಡ್ರಿ. ಏನಕ್ಕೆ ಬೇಡ ಬಿಡ್ರಿ. ಓಹೋ, ಒಂದು ಶೀಟ್ 3 ರೂಪಾಯಿ. ಜೆರಾಕ್ಸ್ ಮಾಡಿಸ್ಕೊಂತೀವಿ. 3 ರೂಪಾಯಿ 2 ರೂಪಾಯಿ ಹಾಕಿದ್ರೆ ನಮ್ಗೊಂದು ಪೆನ್ನೇ ಬರುತ್ತೆ. ಹೆವಿಯಾಗಿ ಹೊಟ್ಟೆ ಹಸಿದೈತೆ ಅಂತ ಊಟ ಮಾಡೋಕೆ ಕೂತ್ಕೊಂಡ್ವಿ. ಸೊ ಗೈಸ್, ಇವಾಗ ಊಟ ತಿಂದಿತ್ತಾಯಿತು. ನೋಡಿ ಗೈಸ್, ಹೊಟ್ಟೆ ತುಂಬ ತಿನ್ಬಿಟ್ಟಿದ್ದಾಳೆ. ಇವಾಗ ಅಲ್ಲವರೆಗೂ ವಾಕಿಂಗ್ ಹೋಗ್ಬೇಕಂತೆ. ಕರಗ್ಲಿ ತಿಂದಿರೋದೆಲ್ಲ ಕರಗ್ಲಿ ಅಂತ. ವಾಕಿಂಗ್ ಮಾಡೋದು ಆರೋಗ್ಯಕ್ಕೆ ಒಳ್ಳೇದು. ಈ ಟೈಮಲ್ಲ ತಿನ್ನೋದು ಮಲಗೋದು ಅಲ್ಲ. ನೋಡ್ರಿ ಹೆಂಗೆ ಹೇಳ್ತಾಳೆ. ಆದ್ರೆ ಇವಳು ಎಷ್ಟು ದಪ್ಪ ಇದ್ದಾಳೆ ನೋಡಿ. ಇವಳು ಒಬ್ಳು ವಿಚಿತ್ರ ನಮ್ಮ ಗ್ಯಾಂಗಲ್ಲಿ. ಯಾವಾಗ ಬೇಕೋ ಅವಾಗ ವಾಕಿಂಗ್ ಮಾಡ್ತಾ ಇರ್ತಾಳೆ. ನೋಡಿ ಅವ್ನು ಫ್ಯಾಮಿಲಿ ಜೊತೆ ಅವಳು ಬ್ಯುಸಿ. ನಮ್ಗೆ ಯಾರಿದ್ದಾರೆ ಹೇಳಿ ಬ್ಯುಸಿ ಆಗೋಕ್ಕೆ? ನೋಡಿ ಹೆಂಗೆ ಹೋಯ್ತಾಳೆ ಅವಳು. ನಮ್ಗೆ ಇವಾಗ 2 ಗಂಟೆವರೆಗೂ ಅಷ್ಟೇ ಬ್ರೇಕ್ ಇರೋದು. ಸೊ ಇವಾಗ ಒಂದು ಕ್ಲಾಸ್ ಇದೆ ಅಂದರೆ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಅವಳು ಅಲ್ಲಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ನೋಡಿ ತಲೆ ಕೆಟ್ಟೋಗ್ಬಿಟ್ಟೈತೆ. ನೋಡಿ ಇವಾಗ ಅಷ್ಟು ದೂರವರೆಗೂ ಹೋಗ್ಬೇಕು. ಏನು ಮಾಡೋಣ? ಅಲ್ಲಿದ್ದಾಳೆ ನೋಡಿ, ಅಲ್ಲಿ ಅನ್ಸದ್ಲ. ಫೋನ್ ಕೊಡ್ಬೇಕಂತ ಕಾಮನ್ ಸೆನ್ಸ್ ಇಲ್ವಾ? ನೋಡಿ ಎಷ್ಟು ನಿಧಾನಕ್ಕೆ ಮಾತಾಡ್ಕೊಂಡು ಬರ್ತಾವಳು. ಎಮ್ಮೆ ಬಂದಂಗೆ. 2:15 ಆಗಿದೆ. ಇಷ್ಟೊತ್ತವರೆಗೂ ಕ್ಲಾಸ್ ಇರಲಿಲ್ಲ. ಇವಾಗ ಕ್ಲಾಸ್ಗೆ ಹೋಗ್ಬೇಕಂತವಳೆ. ಯಾಕಮ್ಮ ಇಷ್ಟೊತ್ತವರೆಗೂ ಫೋನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇರಲಿಲ್ವಮ್ಮ? ಸೊ ಕ್ಲಾಸ್ ಒಳಗಡೆ ಹೋಗ್ತಾ ಇದ್ದೀವಿ. 2:15 ನೋಡಿ, ಅವಳು ಅಲ್ಲಿ ಬರ್ತಾ ಇದ್ದಾಳೆ ಫೋನಲ್ಲಿ ಮಾತಾಡ್ಕೊಂಡು. ಈಗ ಅವಳು ಬ್ಯುಸಿ. ಇನ್ನೂ ಯಾರೂ ಬಂದೇ ಇರಲಿಲ್ಲ 2:15 ಆದರೂ ನಮ್ಮ ಕ್ಲಾಸ್ಗೆ. ಸೊ ಗೈಸ್, ಇವಾಗೆಲ್ಲ ಕ್ಲಾಸ್ ಎಲ್ಲ ಮುಗೀತು. ಗೇಟಿಂದ ಆಚೆ ಹೋಗ್ತಾ ಇದ್ದೀವಿ. ಇವಳು ನೋಡಿ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟು. ಅವಳು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಗೈಸ್, ಮಾನ್ಯ ಅಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಾರಿ. ಈಗ ಬಸ್ ಸ್ಟಾಪ್ ಹತ್ರಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ನೋಡಿ ರೋಡೆಲ್ಲ ಫುಲ್ ಖಾಲಿ ಖಾಲಿ. ಸೊ ಗೈಸ್, ಇವಾಗ ಮನೆಗೆ ಹೋಗೋಕ್ಕೆ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ನಾನು ಇವಳು. ನಮ್ಮ ಬಸ್ ಸ್ಟಾಪಲ್ಲಿ ಎಷ್ಟು ಜನ ರಶ್ಶು ಅಂತಂದರೆ ಅಷ್ಟೊಂದು ಜನ ರಶ್ ಇದ್ದಾರೆ. ಬಸ್ ಹತ್ತೋಕ್ಕೆ ಆಗಲ್ಲ. ಎಷ್ಟು ಜನ ಇದ್ದಾರೆ ನೋಡಿ. ದಿನ ಹಿಂಗೆ ಇರುತ್ತೆ. ಇಷ್ಟೊಂದು ರಶ್ಶಲ್ಲಿ ನಾವು ಬಸ್ ಹತ್ಕೊಂಡು
ಹೋಗೋದೇ ಸಾಕಾಗ್ಬಿಡುತ್ತೆ, ಅದು ಬೇರೆ ನಿಂತ್ಕೊಂಡು. ಹಂಗೋ ಹಿಂಗೋ ಬಂದ್ವಿ ಮೆಜೆಸ್ಟಿಕ್ಗೆ. ನಾನು ನಮ್ಮ ಮನೆ ರೂಟ್ ಬಸ್ ಹತ್ಕೊಂಡೆ, ಸ್ಟಾಪ್ ಬಂತು. ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ಸೈಡಲ್ಲೆಲ್ಲ ಪಾನಿಪುರಿ ಅಂಗಡಿಗಳೆಲ್ಲ ಇದ್ದಾವೆ, ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇರುತ್ತೆ. ನನ್ನ ತಮ್ಮ ಅವ್ರ ಫ್ರೆಂಡ್ಸು ಎಲ್ಲರೂ ಸೇರ್ಕೊಂಡು ಗಣೇಶ ಕುಣಿಸ್ತವ್ರೆ. ಸೊ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನೇನೋ ನನ್ನ ತಮ್ಮ ಹೋಗಿರ್ತಾನೆ ಅಂದ್ಕೊಂಡ್ರೆ ಇಲ್ಲೇ ಅವನೇ. ಬೇಗ ಮನೆಗೆ ಹೋಗಿ ಓದ್ಕೊಳ್ಳೋದು ಬಿಟ್ಟು ಇನ್ನು ಎಷ್ಟು ದಿವಸ ಟೈಮ್ ಇರೋದು ಎಕ್ಸಾಮ್ಗೆ? ಫುಲ್ ಆಫರ್ ಅಂತವನೇ. ಅವ್ನ ಫ್ರೆಂಡ್ಸ್ ಯಾರಾದ್ರೂ ಓವರ್ ತೋರ್ಸೋದು ಜಾಸ್ತಿ. ನನ್ನ ತಮ್ಮನ ಫ್ರೆಂಡ್ಸ್ ಅವರೇ ಅಂತ ಏನು ಬಿಲ್ಡಪ್ ತೋರಿಸ್ತಾನಪ್ಪ, ಬರೀ ಶೋಕಿವಲ್ಲ. 4 ಫ್ಲೋರ್ ಹತ್ತೋಷ್ಟೊತ್ತಿಗೆ ಸಾಕಾಗುತ್ತೆ ನೋಡಿ ಗೈಸ್. ಒಂದೊಂದು ಫ್ಲೋರಲ್ಲೂ ಒಂದೊಂದು ಅರ್ಧ ಗಂಟೆ ಇಲ್ಲಾಂದರೆ 1 ಅವರ್ ನಿಂತ್ಕೊಳ್ತಾನೆ ನನ್ನ ಮಗ. ಬೇಗ ಮನೆಗೆ ಹೋಗ್ಬೇಕನ್ನೋದೇ ಇಲ್ಲ. ಇನ್ನು ಇವತ್ತೇ ಫಸ್ಟ್ ಟೈಮ್ ಅಪ್ಪ ಇವನು ಬೇಗ ಬರ್ತಾ ಇರೋದು. ಬೇರೆ ಟೈಮಲ್ಲೆಲ್ಲ 7 ಗಂಟೆ 7:15 ಪಕ್ಕ ಕರೆಕ್ಟಾಗಿ ಬರ್ತಾಯಿದ್ದ. ನೋಡಿ ನನ್ನ ಮಗ ವಿಸಿಲ್ ಬೇರೆ ಹಾಕೋದಂತೆ, ಅವಾಜ್ ಮೇಂಟೈನ್ ಮಾಡ್ತಾನೆ ಇವಾಗಲೇ. ನನ್ನಷ್ಟು ಉದ್ದ ಇಲ್ಲ, ಏನು ಓವರಾಗಿ ಆಡ್ತಾನೆ ಗೊತ್ತಾ, ಬರೀ ಬಿಲ್ಡಪ್ಗಿಂತ ಕಮ್ಮಿ ಇಲ್ಲ. ಇವಾಗ ಕೆಳಗಡೆ ಎಲ್ಲ ಟೈಮ್ ಇಲ್ವಂತೆ ಯಪ್ಪ, ಕೆಳಗಡೆ ಎಲ್ಲ ಆಟ ಆಡ್ತಾ ಇದ್ದ ಇಷ್ಟೊತ್ತವರೆಗೂ. ಇವಾಗ ಟೈಮ್ ಇಲ್ಲ ಅಂತ ಸಂದಿಲ್ಲ, ಯಾಕಂದರೆ ನಮ್ಮಮ್ಮ ಇರ್ತಾರಲ್ವಾ. ನೋಡಿ ಹೆಂಗೆ ಹೋಯ್ತಾ. ನಾನು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅಪ್ಪ ಬ್ಯಾಗೆ ಈಗ ಬಂದೆ ನನ್ನ ಮಗ. ನೋಡಿ ಈ ಫ್ಲೋರಲ್ಲೂ ಏನು ಗೊತ್ತಾ, ಇವ್ರು ಹುಡುಗಿ ಇರಬೇಕು ಮೇ ಬಿ, ಅದಕ್ಕೆ ನೋಡ್ತಾ ಇರಬೇಕು ಅಲ್ವಾ ಬಿಳಿ, ನಿಮ್ಮ ಹುಡುಗಿಯವ್ರು ಅಲ್ವಾ ಬಿಳಿ? ಅದಿ ಪಾಪ ಬೆಕ್ಕನ್ನು ತೋರಿಸ್ತವನು. ಸೊ ಗೈಸ್ ಮನೆಗೆ ಬಂದೆ ಇವಾಗ. ನಮ್ಮ ಅಕ್ಕ ನೋಡಿ ಏನು ಮಾಡ್ತಾವಳೆ ಅಂತ ನೋಡ್ರಿ, ಬರೀ ಫೋನಲ್ಲೇ ಕುಯ್ತಾರೆ. ಅಪ್ಪ ನಂಗೆ ಸಿಕ್ಕಿರೋರೆಲ್ಲ ಇಂಥವ್ರೆ ಅಪ್ಪ, ತಲೆ ಕೆಟ್ಟೋಗ್ಬಿಟ್ಟೈತೆ. ಇವ್ರ ಜೊತೆ ಹೆಂಗೆ ಬಾಳೋದು ಆಗ್ಬಿಟ್ಟೈತೆ ನನಗಂತೂ. ಯಾರ ಮನೆಗೋ ಬಂದೆ? ಫೋಟೋ ಕಳಿಸು. ಇಲ್ಲಿ ಇವನೊಬ್ಬ, ಇವನು ನಮ್ಮ ಮನೆ ಕೆಳಗಡೆ ಇರೋನು. ಬೆಳ್ಳಿ ಹೊಡಿಯ ಬೆಳ್ಳಿ ಪ್ಯಾಂಟ್ ಎಳ್ಕೊಳ್ಳೋ. ಬಾ ಮಾಡ್ತೀನಿ ಅಲ್ಲಿಗೆ. ನನಗೆ ಗೊತ್ತಿಲ್ಲ ನನ್ನ ತಮ್ಮ ಯಾರು ಗಾಯ ಮಾಡ್ತಾ ಇದ್ದ ಅಂತ. ನಾನು ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ, ನನಗೆ ಗೊತ್ತಿರಲಿಲ್ಲ. ಏ ಬೆಳ್ಳಿ ಬೈಲಿ, ಏನಕ್ಕೆ ಹೋಗಿರೋದು ಕೇಳೋ ಮಮ್ಮಿ. ಏಯ್ ಅಲ್ಲೇ ನಿಂದಿ ಹುಡುಗಿರ್ ನೋಡಕ್ ಹೋಗಿದ್ಯಾ? ನೋಡು ಮಮ್ಮಿ ಹೆಂಗೆ ಹೇಳ್ತವನೆ, ಅಕ್ಕ ಅಂತ ಹೇಳ್ತಾನೆ ಮಮ್ಮಿ. ಮತ್ತೆ ಅಲ್ಲೇ ಇದ್ದಾಳೆ ನೋಡು ಮಮ್ಮಿ ಅಲ್ಲೇ ಕೂತಾಳೆ ನೋಡು ಮಮ್ಮಿ. ನನ್ನ ತಮ್ಮ ಅಂತೂ ಕಿಲಾಡಿ ನನ್ನ ಮಗ. ನೋಡು ನಿನ್ನ ಮಗ ಎಂತ ಕಳ್ಳ. ನೋಡು ಹೆಂಗೆ ಹೇಳ್ತಾವನೆ. ಇದು ನಂಗೆ ಎದೋಳ ಬೆಳ್ಳಿ ಎದೋಳ ಹಿಂಗೆ ನಮ್ಮ ಅಕ್ಕ ಕಸ ಗುಡ್ಸೋದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಮತ್ತೆ ಇನ್ನೊಂದು ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.